ಯದುಕುಲೇಶನೆ ಸ್ವಾಮಿ ಪದ್ಮನಾಭನೆ ಮುದದಿ ನೆನೆಯುತ ಕೃಷ್ಣನ ಪದವ ಬೇಳ್ವೆನು. ಯದುಕುಲೇಶನೆ ಸ್ವಾಮಿ ಪದ್ಮನಾಭನೆ ಮುದದಿ ನೆನೆಯುತ ಕೃಷ್ಣನ ಪದವ ಕಿಪ್ಪೇಳ್ವೆನು. ದ್ವಾರವತಿಯಲ್ಲಿ 16,108 ಸ್ತ್ರೀಯರು ಆಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣನು ಅಜನಪಿತನೆಂದು ಭಜನೆ ಮಾಡ್ಪರು. ಅಲ್ಲಿ ತ್ರಿಜಗವಂದ್ಯನು ಬಂದ ವಿಪ್ರನ ಹಸೆಗೆ ತಂದು ಹಾಸಿದ. ವಂದನೆ ಮಾಡಿದ ಸುಖವೆಂದು ಪೇಳಿದ. ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ ಕೃಷ್ಣರಾಯಗ ಹೂ ಕೊಟ್ಟ ನಾರದ ನಾರಿ ರುಕ್ಮಿಣಿ ಹೀಗೆ ಬಾರೆಯನು ತಲೆ ಹಾರಿ ತುರುಬಿಗೆ ಪಾರಿಜಾತ ಮುಡಿಸಿದ. ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ. ಕೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನದಿ ಘೋರ ತಾಪವ ಕೇಳಿ ಕಂಕಣ ವಂಕಿ ತೋಳ ಬಾಪುರಿ ನೀಲದ ಉಂಗುರ ಕಾಲ ಗೆಜ್ಜೆ ಒಗೆದಳು. ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು. ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯವಳು. ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಸೇರಲ್ಯ. ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ. ಯಾರಿಗೇಳಲಿ ಮನದ ಘೋರ ತಾಪವನಲ್ಲ. ಕೃಷ್ಣನು ರುಕ್ಮಿಣಿಗೆ ಒಲಿದನು ಎಲ್ಲಿ ಹೋಗಲ್ಯ. ಕಾಮ ಮಡು ಸೇರಲ್ಯ ಒಡನೆ ಕೃಷ್ಣನು ಗರುಡನೇರಿದ ಸ್ವಾಮಿ ಭಾಮೆ ಹರಿಗೆ ಹೀಗೆಂದು ನುಡಿದಳು. ಹಿರಿಯ ಸವತಿಗೆ ಇನ್ನೇನು ಮಾಡಿರಿ, ಹಿರಿಯ ನೆನುತಲಿ ಬಹಳ ಕಪಟವಾಡುವಿ. ಒಂದು ಹೂವಿಗೆ ನೀನು ಇಂದು ಮುನಿದರೆ ಇಂದ್ರಲೋಕದ ಹೂವು ತಂದು ಕೊಡುವೆನು. ಅಂದ ಮಾತಿಗೆ ಆನಂದದಿಂದಲಿ ಭಾಮೆ ಕೃಷ್ಣನ ಮುಂದೆ ಕುಳಿತಳು. ತೆಗೆದು ಪದಕವ ಕೃಷ್ಣ ಕೊರಳಿ ಹಾಕಿದ. ತುರುಬು ಕಟ್ಟಿದ ಕಣ್ತೆರೆವ ನೊತ್ತಿದ ಚೆಲುವೆ ಬಾಣಾಸುರ ಇಂದ್ರನ ಮೈದುನ. ಸುರರು ಗೆದ್ದರು, ಮರವ ತಂದರು, ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವ ಶ್ರೀಕೃಷ್ಣದ ದೂರ ಮಾಡುವ. ಶ್ರೀಕೃಷ್ಣ ಪಾರಿಜಾತ ಕಥಾ ಸಂಪೂರ್ಣಂ. ಸನ್ಮಂಗಳಾನಿ ಭವಂತು.